ತಾಲೂಕಿನ ಕೊಂಡಜ್ಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕಗೊರಘಟ್ಟದ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ದಲಿತ ಸಮುದಾಯಕ್ಕೆ ಸೇರಿದ ಮನೆಗಳಿದ್ದು ಮದುವೆ, ಸಭೆ, ಸಮಾರಂಭ, ಇತರೆ ಕಾರ್ಯಕ್ರಮ ಮಾಡಲು ಸ್ಥಳವಿಲ್ಲದೆ ಇರುವ ಸಂದರ್ಭದಲ್ಲಿ ಸುಮಾರು 20 ವರ್ಷದ ಹಿಂದೆಯೇ ಅದೇ ಗ್ರಾಮದ ವಾಸಿಯಾದ ಸರೋಜಮ್ಮ ವೈಫ್ ಆಫ್ ದೇವರಾಜ್ ಎಂಬುವವರು ತಮ್ಮ ಹೆಸರಿಗಿದ್ದ 60-15 ಅಳತೆಯುಳ್ಳ ಜಾಗವನ್ನು ಅಂಬೇಡ್ಕರ್ ಭವನದ ಜಾಗಕ್ಕಾಗಿ ಬಿಟ್ಟುಕೊಟ್ಟಿದ್ದು ಇವತ್ತಿಗೂ ಸಹ ಅದೇ ಮಾತನ್ನೇ ಹೇಳುತ್ತಿದ್ದಾರೆ. ಆದರೆ ಇಲ್ಲಿ ಗೊಂದಲವಾಗಿರುವ ವಿಷಯ, ಅಂಬೇಡ್ಕರ್ ಭವನಕ್ಕಾಗಿ ಕೊಟ್ಟ ಜಾಗದಲ್ಲಿ ಅದೇ ಸಮುದಾಯದ ವ್ಯಕ್ತಿಯೋರ್ವ ಅಂಬೇಡ್ಕರ್ ಭವನದ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಹೊರಗಿನಿಂದ ತೆಂಗಿನ ಗುಡಿಸಲು ಕಟ್ಟಡ ಕಟ್ಟಲು ಮುಂದಾಗಿದ್ದು ಗ್ರಾಮಸ್ಥರೆಲ್ಲರೂ ಹೇಳಿದ್ರು ಸಹ ಯಾರ ಮಾತನ್ನು ಕೇಳದೆ ಕಟ್ಟಡ ಕಟ್ಟಲು ಮತ್ತೆ ಮುಂದಾಗುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೊಂಡಜ್ಜಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದು ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಹ ಭೇಟಿ ನೀಡಿ ಕಟ್ಟಡ ನಿರ್ಮಿಸುವುದನ್ನು ನಿಲ್ಲಿಸಬೇಕೆಂದು ಸೂಚಿಸಿದರು. ಸಹ ಆ ವ್ಯಕ್ತಿ ಯಾರ ಮಾತಿಗೂ ಸ್ಪಂದಿಸದೆ ಕಟ್ಟಡ ಕಟ್ಟುವ ಕ್ರೌರ್ಯವನ್ನ ಮೆರೆದಿದ್ದಾನೆ. ಈತನ ನಡೆಯಿಂದ ಗ್ರಾಮಸ್ಥರು ರೋಸಿ ಹೋಗಿದ್ದು ಸ್ಥಳಕ್ಕೆ ದಸಂಸ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ ಅವರ ತಂಡ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದೆ. ಇದೇ ವೇಳೆ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ಅತಿಕ್ರಮ ಮಾಡುತ್ತಿರುವ ವ್ಯಕ್ತಿಯು ಸಹ ಒಂದೇ ಸಮುದಾಯದವನಾಗಿದ್ದು ಯಾವುದೇ ಗೊಂದಲಗಳಿಲ್ಲದೆ ಆತನಿಗೆ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಹಿಂತಿರುಗಿಸಲು ಸೂಚಿಸೋಣ. ಈಗಾಗಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ. ಅವರು ಸಹ ಶುಕ್ರವಾರದಂದು ಗ್ರಾಮಸ್ಥರು ಮತ್ತು ಅತಿಕ್ರಮ ಪ್ರವೇಶ ಮಾಡುತ್ತಿದ್ದಾನೆ ಎಂಬ ವ್ಯಕ್ತಿಯನ್ನು ಸಹ ಗ್ರಾಮ ಪಂಚಾಯಿತಿಗೆ ಕರೆಯಿಸಿ ದಾಖಲಾತಿಯನ್ನ ಪರಿಶೀಲನೆ ಮಾಡುತ್ತೇನೆ ಎಂದಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ. ಹಾಗೂ ಸಹ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಆಡಳಿತ ಮಧ್ಯಪ್ರವೇಶಿಸಿ ಇತ್ಯರ್ಥಗೊಳಿಸಬೇಕು, ಇಲ್ಲವಾದರೆ ಮುಂದಿನ ಹೋರಾಟದ ಬಗ್ಗೆ ಚಿಂತಿಸಬೇಕಾಗುತ್ತದೆ ಎಂದರು. ಚಿಕ್ಕಗೊರಘಟ್ಟ ಗ್ರಾಮದಲ್ಲಿ ಸರೋಜಮ್ಮ ಎಂಬ ದಲಿತ ಮಹಿಳೆ ಸಾರ್ವಜನಿಕರ ಉದ್ದೇಶಕ್ಕೆ ಹೀಗೆ ಸುಮಾರು ಒಂದು 15-20 ವರ್ಷದ ಹಿಂದೆಯೇ ಅಂಬೇಡ್ಕರ್ ಭವನಕ್ಕೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗಾಗಿ ನಿವೇಶನ ಬಿಟ್ಟುಕೊಟ್ಟು ಅವರು ಮೂಲತಃ ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಈಗ ಕಾಲೋನಿಗೆ ಅಂಬೇಡ್ಕರ್ ಭವನ ಅವಶ್ಯಕತೆ ಇದೆ. ಸಾರ್ವಜನಿಕರ ಉದ್ದೇಶಕ್ಕೆ ಅಂದರೆ ಸಭೆ ಸಮಾರಂಭಗಳಿಗೆ ಕಾಲೋನಿಯಲ್ಲಿ ನಡ್ತಕ್ಕಂಥ ಏನು ಸ್ತ್ರೀ ಶಕ್ತಿ ಸಂಘದ ಸಭೆಗಳಿಗೆ ಅನುಕೂಲ ಆಗೋಕ್ಕೆ ಸೂಕ್ತವಾದ ಜಾಗ ಅದೇ. ಅದು ಬಿಟ್ಟರೆ ಯಾವುದೇ ಜಾಗ ಇಲ್ಲ. ಅದರಿಂದ ಈಗ ಈ ಜಾಗ ಇದೇ ನಮ್ಮ ಜನಾಂಗದವರೇ ಒಬ್ಬರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿ ವಿಚಾರದಾಗಿ PDO ಮಾತಾಡಿದ್ದೀವಿ. ನಾಳೆನ ಎರಡೂ ಉಭಯ ಪಾರ್ಟಿಗಳನ್ನು ಕರೆದುಬಿಟ್ಟು ನಾವು ಆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು PDO ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಈ ಸಮಸ್ಯೆನ ತಾಲೂಕು ಆಡಳಿತ ಖುದ್ದು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಉಭಯ ಪಾರ್ಟಿಗಳನ್ನು ಕರೆಸಿ ಇತ್ಯರ್ಥಪಡಿಸಬೇಕು.